ನಮಸ್ತೆ ಎಲ್ರಿಗೂ. ಇವತ್ತು ಪಟಾಯದಲ್ಲಿ ನಮ್ಮ ಕೊನೆಯ ದಿನ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಇರೋದ್ರಿಂದ ಸಂಜೆ ಬೇರೆ ಆಗಿತ್ತು ಅಂತ ಪಟಾಯದಲ್ಲಿರೋವಂಥ ಫೇಮಸ್ ಒಂದು ಟರ್ಮಿನಲ್ 21 ಮಾಲ್ ನೋಡೋಕ್ಕೆ ಹೋಗಿದ್ವಿ. ಸಖತ್ತಾಗಿದೆ ಮಾಲ್ ಮಾತ್ರ. ಟರ್ಮಿನಲ್ 21 ಆ ಥೀಮ್ ಅಂತೂ ಆಚೆಗಡೆ ಎಲ್ಲ ಮಾಡಿರೋದು ಒಳಗಡೆ ಸೂಪರ್ ಆಗಿದೆ. ಆ್ಯಂಡ್ ಅಲ್ಲಿ ಹೋದರೆ ನಮಗೆ ಪ್ರತಿಯೊಂದೂ ಅಂದರೆ ಇನೋವೇಟಿವ್ ಆಗಿ ಮಾಡಿದ್ದಾರೆ. ಪ್ಯಾರಿಸ್, ಲಂಡನ್, ಟೋಕಿಯೋ ಈ ಥರ ಏನೇನೋ ಡಿಫ್ರೆಂಟಾಗಿ ಎಲ್ಲ ಮಾಡಿದ್ದಾರೆ. ಅಲ್ಲಿಂದ ಆಚೆಗೆ ಬಂದು ನಾವು ಫುಡ್ ಸ್ಟ್ರೀಟಲ್ಲಿ ಈ ಥರ ಫ್ರೂಟ್ಸ್ಗಳನ್ನೆಲ್ಲನೂ ಟ್ರೈ ಮಾಡ್ತೀನಿ. ನನಗೆ ಫುಡ್ ಅಂದರೆ ಅಂದರೆ ಈ ಥರ ಫ್ರೂಟ್ಸ್ ಅಂದರೆ ಸಖತ್ ಇಷ್ಟ. ಸೊ ಎಷ್ಟಾಗುತ್ತೆ ಅಷ್ಟು ಫ್ರೂಟ್ಸ್ಗಳನ್ನ ಟ್ರೈ ಮಾಡಿದ್ದೆ. ನನಗೆ ಫ್ರೂಟ್ ಇದ್ದರೆ ಬೇರೆ ಏನೂ ಬೇಡ. ಸೊ ಅಷ್ಟು ಇಷ್ಟ ನನಗೆ ಫ್ರೂಟ್ಸ್ ಅಂತ ಅಂದರೆ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಟ್ರೈ ಮಾಡಿದ್ದು ಬನಾನಾ ಪ್ಯಾನ್ ಕೇಕ್ ಅಂತ ಹೇಳಿ. ಥೈಲ್ಯಾಂಡಲ್ಲಿ ತುಂಬಾ ಫೇಮಸ್ ಆಗಿರೋವಂಥ ಪ್ಯಾನ್ ಕೇಕ್ ಇದು. ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಟೇಸ್ಟು. ಅಂದರೆ ಒನ್ ಟೈಮ್ ಯಾರಾದರೂ ತಿಂದರೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ ಮೇಲ್ಗಡೆ ಕ್ಯಾರಮಲ್ ಡ್ರೆಸ್ಸಿಂಗ್ ಹಾಕಿ ಕೊಟ್ಟರೆ ವಾವ್, ವಿ ಲವ್ ಇಟ್. ಒಂದು ಸತಿ ಟ್ರೈ ಮಾಡಿ ಥೈಲ್ಯಾಂಡ್ಗೆ ಹೋದಾಗ, ನಿಮಗೂ ಇಷ್ಟ ಆಗುತ್ತೆ ಇದು. ಆ್ಯಂಡ್ ಅಲ್ಲಿಂದ ನೆಕ್ಸ್ಟು ಅದೇ ಥರ ಫುಡ್ ಸ್ಟ್ರೀಟ್ ತುಂಬ ದೊಡ್ಡದಾಗಿ ಇತ್ತು, ಫುಡ್ ಫೆಸ್ಟಿವಲ್ ಥರ ನಡೀತಿತ್ತು. ಅಲ್ಲಿ ಹೋದ್ವಿ. ಅಲ್ಲಿ ಕ್ರೊಕೊಡೈಲ್ ಎಲ್ಲ ಇತ್ತು. ನಾವು ಟ್ರೈ ಮಾಡಲಿಲ್ಲ, ಜಸ್ಟ್ ನೋಡಿದ್ವಿ ಅಷ್ಟೇ. ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಫುಡ್ ಎಲ್ಲನೂ ಸಿಗುತ್ತೆ. ಬಟ್ ಸಖತ್ತಾಗಿತ್ತು ನಮ್ಮ ಲಾಸ್ಟ್ ಡೇ ಆಫ್ ಪಟಾಯ. ಸೊ ಈ ವಿಡಿಯೋನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಏನೇ ಇದ್ದರೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.